ಏನಮ್ಮ ರಾಕೆಟ್ ಹಾಕ್ಸಿದ್ದು ನಮ್ ಗುರು, ಆದ್ರೆ ಅದು ಹಾರ್ತಿರೋದು ಇವ್ರುಗಳ ಮನ್ಸಲ್ಲಿ. ಏನ್ ಸಾರ್ ಇದು? ಜೀವನ ನಾವ್ ಅನ್ಕೊಂಡಂಗಲ್ಲ. ಗುರಿ ನಮ್ದೇ, ಆದ್ರೆ ದಾರಿ ಮಾತ್ರ ಅವಂದು. ಕತೆ ನಂದೇ ಆದ್ರೂ ಸ್ಕ್ರೀನ್ ಪ್ಲೇ ಮಾತ್ರ ಅವಂದು. ಡೈಲಾಗು ಅದು ನಂದು. ಆಕ್ಷನ್ ಕಟ್ ನಾವೇ ಹೇಳಿದ್ರು ಕ್ಲೈಮ್ಯಾಕ್ಸ್ ಮಾತ್ರ ಅವಂದೇ. ಅವನು ಆಲ್ರೆಡಿ ನಮ್ಮ ಕತೆಗೆ ಸ್ಕ್ರೀನ್ ಪ್ಲೇ, ಪಾತ್ರಗಳು, ಟ್ವಿಸ್ಟ್ಗಳು ಎಲ್ಲ ಫಿಕ್ಸ್ ಮಾಡಾಯ್ತು. ನಮ್ಮ ಜರ್ನಿ ಇವನು ಅನ್ಕೊಂಡಂಗೆ. ನಾನು ಹೇಳಿದ ಸರಿ ಇದ್ರೆ ಇದು ಅವನ ಪಾದ ಸೇರುತ್ತೆ. ದೇವ್ರೆ, ನಮ್ ಕ್ರೇಜಿ ಸ್ಟಾರ್ಗೆ ಏನೇನ್ ಟ್ವಿಸ್ಟ್ಗಳು ಕಾದಿದೆಯೋ. Your hobbies? Mainly internet surfing, Facebook, Twitter, music, and lots of reading. Do you watch movies? Yes, ವಾರಕ್ಕೆ 2 ಗ್ಯಾರಂಟಿ. ಕಾಲೇಜ್ ಟೈಮಿಂದಾನು. ನಿಮ್ಗೆ ಇಷ್ಟವಾದ ಕನ್ನಡ ಮೂವಿ ಯಾವುದು? ಏಕಾಂಗಿ. ಅದೇನು ಆ ಫಿಲ್ಮು ಅನ್ಕೊಂಡಂಗೆ ಓಡಿಲ್ಲ ಅಲ್ವಾ? ಅಟೆಂಪ್ಟ್ ಮುಖ್ಯ ಸರ್, ರಿಸಲ್ಟ್ ಅಲ್ಲ. ಅದ್ ಸರಿ, ಜರ್ನಲಿಸಂ ಯಾಕೆ? ನಾನು ಹೇಳೋ ಒಂದು ವಿಷಯ, ರಿಪೋರ್ಟ್ ಮಾಡೋ ಒಂದು ಸುದ್ದಿ ಯಾರ್ದಾದ್ರೂ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ತಂದ್ರೂ ಸಾಕು. ನಾನು ಬದುಕಿದ್ದಕ್ಕೂ ಸಾರ್ಥಕ. ಗುಡ್. ಹಾಯ್. ಏನಾಯ್ತು? ಸಕ್ಸಸ್. 16th ಜರ್ನಲಿಸ್ಟ್ ಟ್ರೈನ್ ಆಗಿ ಫಿಕ್ಸ್ ಆಯ್ತು. ವಾವ್, ಕಂಗ್ರಾಟ್ಸ್. ಐ ನ್ಯೂ ಇಟ್ man, I knew it. ಸ್ಲೋಸ್ ಆದಾಗೆ ಫಾಸ್ಟ್ ಆಗಿ ಕೆಲಸ ಸಿಕ್ಬಿಟ್ಟಿದೆ. ಕಂಗ್ರಾಚುಲೇಷನ್ಸ್ ಬಡಿ. Thank you. ಈಗಲೇ ಹೋಗಿ ಗಾಡಿ ತಗೊಂಡ್ಬರ್ತೀನಿ. ಮತ್ತೆ ಕೋರ್ಟಲ್ಲಿ ಡಿವೋರ್ಸ್ ಅಲೌಡ್. ಚಾಪ್ಟರ್ ಕ್ಲೋಸ್ಡ್. ಇಟ್ಸ್ ಓಕೆ. ಅವ್ರಿಗೆ ನೀನು ಪರಿಚಯ ಅನ್ನೋದಷ್ಟೇ ಸಮಸ್ಯೆ ಅಲ್ಲ, ಅವ್ರ ಅನುಮಾನನೇ ಅವ್ರಿಗೆ ಸಮಸ್ಯೆ. ನನಗೂ ಆ ಥರ ರಿಲೇಷನ್ ಬೇಕಾಗಿರ್ಲಿಲ್ಲ. ಶುರುನಲ್ಲೇ ಮುಗಿಬೇಕಾಗಿರೋ ಸಂಬಂಧ ಇದು. ಎನಿವೇ, ಐ ಆಮ್ ಹ್ಯಾಪಿ ಫಾರ್ ಯು. ಹಾಯ್ ಡಾರ್ಲಿಂಗ್, ಯು ಮೈ ಸನ್ಶೈನ್. ನೋಡು, ನೀನು ಆಂಟಿಬಯೋಟಿಕ್ ತರ ಕಂಪಲ್ಸರಿ 5 ದಿನ ತಗೊಳ್ಳೇಬೇಕು. ಇಲ್ಲ ಅಲ್ಲ, ಕಂಪಲ್ಸರಿ ನೀನು ಫ್ರೀ ಮಾಡ್ಕೊಳ್ಳೇಬೇಕು. ನೋಡು, ನಾಳೆ ಬುಧವಾರ 11 ಗಂಟೆಯಿಂದ 1 ಗಂಟೆ ತನಕ ನಮ್ಮಿಬ್ಬರು ಜುಗಲ್ಬಂದಿ ಸ್ಟಾರ್ಟ್. ಓಕೆ, ನಾನು ಮನೆಗೆ ಕಾಲ್ ಮಾಡ್ತೀನಿ. ಲವ್ ಯು ಲವ್ ಯು ಲವ್ ಯು. ಯಾರು? ಹೊಸ ಎಡಿಷನ್? ಹೇ, ಅಡಿಕ್ಷನ್. ಗಾಯತ್ರಿ ವರ್ಮಾ. ನೆನ್ನೆ ತನಕ ಶಿಲ್ಪ ಅಂತಿದ್ದಲ್ಲೋ. ಏ ಡಾಕ್ಟರ್, ಕುರಿನ ತಿಂದ್ವಿ ಅಂತ ಮೂಳೆನ ಕುತ್ತಿಗೆಗೆ ಹಾಕೊಳಕ್ಕಾಗತ್ತೆ? ಅವೆಲ್ಲ ಎಕ್ಸ್ಪೈರಿ. ಈಗ ನನ್ನ ಮನಸ್ಸಲ್ಲಿ ಓಡ್ತಿರೋದು ಕೇವಲ ಗಾಯತ್ರಿ ವರ್ಮಾ. ಯಾರೋದು? ಅದು ಯಾರ? ದ ಹಾಟೆಸ್ಟ್ ಲೇಡಿ ಇನ್ ಟೌನ್. ನೋಡ್ದೆ, ಗಾಳ ಹಾಕ್ದೆ, ಮೀನ್ ಕಚ್ಕೊಂಡ್ಬಿಡ್ತು. ಹಾಡು ಹಾಡ್ಬಿಟ್ಟೆ. ಹೋದ್ವಾರ ಕಚೇರಿನೂ ಮುಗೀತು. ಈ ವಾರ ಜುಗಲ್ ಬಂದಿ. ಹಾ, ಕರ್ಕೊಂಬನ್ರಿ. ಸರ್, ವಿತೌಟ್ ಬೆಲ್ಟ್. ನೀವು ಡಾಕ್ಟರ್ ದಿಲೀಪ್ ಅಲ್ವಾ? ಹೌದು ಸರ್. ಸರ್, ನಿಮ್ಮ ಮಿಸ್ಸಸ್ ಆಗಾಗ ನನ್ನ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಬರ್ತಾ ಇರ್ತಾರೆ. ಏನು ಇನ್ಫ್ಲೂಯೆನ್ಸಾ? ಅದು ಎಲ್ಲ ತಿಳಿದಿರೋರು ಹೀಗೆ ಮಾಡಿದ್ರೆ ಹೇಗ್ರಿ? ಟೆಸ್ಟ್ ಡ್ರೈವ್ ಅಲ್ಲ ಸರ್, ಅದಕ್ಕೆ. ಟೆಸ್ಟ್ ಡ್ರೈವ್ ಆದ್ರೆ ಸೀಟ್ ಬೆಲ್ಟ್ ಬಳಸಬಾರ್ದು ಅಂತ ಇದೆಯಾ? ದೇಶನ ಕಾಪಾಡೋದಕ್ಕೆ ಅದನ್ನ ಬಳಸ್ರಿ ಅಂದ್ರೆ ಯಾರು ಬಳಸಲ್ಲ. ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂದ್ರೆ ಅದನ್ನು ಹಾಕೊಳ್ಳಲ್ಲ. ಸರಿ ಸರಿ ಹೋಗ್ರಿ. ಐ ಇವನ ಹತ್ರ ಇಷ್ಟೆಲ್ಲ ಕೇಳೋ ಬದಲು ಕಾಂಡಮ್, ಅಯ್ಯೋ, ಫೈನೇ ಕಟ್ಬಿಡ್ಬೋದಿತ್ತು. ಅಲ್ಲ ಬನ್ರಿ ಸುಮ್ಮನೆ. ಸಾಕ, ಇನ್ನ ಬೇಕಾ? ಓಕೆ. ಹಲೋ ಸರ್. ಹೇ ಎಲ್ಬೋರ್ಡ್, ಪ್ರಾಬ್ಲಮ್ ಸಾಲ್ವ್ಡ್. ಏ, ಒನ್ ಸೆಕ್ ಸರ್, ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ ಸರ್. ಈ ರೂಟಲ್ಲಿ ಬಂದ್ಬಿಟ್ಟಿದ್ದೀವಿ. ಗ್ರಹಚಾರ ಕೆಟ್ಟು ಈ ರೋಡ್ಗೆ ಬರಲಿಲ್ಲ, ಗ್ರಹಚಾರ ಕೆಟ್ಟು ಈ ಕಾರ್ ಬುಕ್ ಮಾಡಿದ್ದೀನಿ. ಏನ್ ಸರ್ ಹೀಗೆ? 14ನೇ ತಾರೀಕು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅವತ್ತೇ ನನಗೆ ಗಾಡಿ ಡೆಲಿವರಿ ಬೇಕು. ನನ್ನ ಹೆಂಡತಿಗೆ ನಾನು ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಹೇ,
ಸಖತ್ ಸರ್ಪ್ರೈಸ್ ಮಗ. ಶಿ ವಿಲ್ ಲವ್ ಇಟ್. ಬೇಬಿ ಐ ಲವ್ ಯು. ಬಾಯ್. ಯಾಕಮ್ಮ ಟೆನ್ಷನ್ ತಗೊಂತೀಯಾ? ಈ ಏರಿಯಾದಲ್ಲಿ ಇವನ ಕಣ್ತಪ್ಸಿ ಯಾರು ಏನು ಕತ್ಕೊಂಡು ಹೋಗಲ್ಲ. ಇವ ಅಂತ ಕೂಗು, ನಿನ್ ಕೈ ಸರ ಬರುತ್ತೆ. ಆ ಶಿವ ಬರ್ತಾನ ಇಲ್ವೋ? ಇವ ಒಂದೇ ಬರ್ತಾನೆ. ಯಾರೋ ಇವನು ಲಂಬು? ಇವನೇ ಇರ್ಬೇಕಣ ಯುವ. ಏನ್ ನೋಡ್ತೀಯ ನುಗ್ಗಲೇ? ನೀನ್ 100 ವರ್ಷ ಚೆನ್ನಾಗಿ ಬಾಳಪ್ಪ. ಯುವ, ಯಾರಿಗೆ ತೊಂದರೆ ಆದ್ರೂ ಕಾಂಟ್ಯಾಕ್ಟ್ 9900123456. ಅಣ್ಣ, ಮೈಸೂರಿಂದ ಯಾರೋ ಫೇಮಸ್ ಚಮೇಲಿ ಬರ್ತಿದ್ದಾಳಂತೆ. ಬರ್ತಾಳೆ. ಏನೀಗ? ಸರ್, ನೀವು ಮಾಡ್ತಾ ಇರೋದು ಚೂರು ಚೆನ್ನಾಗಿಲ್ಲ. ಮಾಡೋದು ನಾನು, ನಿಮ್ಗೆ ಯಾಕೆ ಚೆನ್ನಾಗಿರ್ಬೇಕು? ಅಯ್ಯ, ಅಕ್ಕಂಗ್ ಗೊತ್ತಾದ್ರೆ? ಯಾವಕನೋ ಅಕ್ಕ ಅಂದ್ರೆ ಅತ್ಗೆ. ಓ, ಅಕ್ಕ ಅಂದ್ರೆ ಅತ್ಗೆನಾ? ನನ್ಗೆ ಗೊತ್ತೇ ಇರ್ಲಿಲ್ಲಪ್ಪ ಇದು. ಸರ್, ಅದು ಮನೇಲಿ ಮೇಡಮ್ ಗೊತ್ತಾದ್ರೆ? ಮೇಡಮ್ಗೆ ಯಾಕೋ ಗೊತ್ತಾಗತ್ತೆ? ನಿನ್ನಂತವ್ರು ಫಿಟ್ಟಿಂಗ್ ಇಟ್ರೆ ತಾನು ಗೊತ್ತಾಗತ್ತೆ. ಸರ್, ಈ ಸಿನಿಮಾದವ್ರಿಗೆ ಅಫೇರ್ಸ್ ಇಲ್ದೇ ಇರೋಕ್ಕಾಗಲ್ಲ ಸರ್. ಈ ಅಫೇರ್ ಅನ್ನೋದು ಯಾಕೆ ಗೊತ್ತಾ? ಅದು ಇಬ್ಬರ ಮಧ್ಯೆ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ. ಇಂಥವ್ರಿಂದ ಅದು ಹೊರಗೆ ಗೊತ್ತಾದ್ರೆ ಅದು ನ್ಯೂಸ್. ನಿನ್ನಂತವ್ರಿಂದ ಅದು ಒಳಗೆ ಗೊತ್ತಾದ್ರೆ ಅದು ಬ್ಯಾಡ್ ನ್ಯೂಸ್. ಯಾಕೆ, ನಿಮ್ಮಿಬ್ಬರಿಗೆ ಏನಾದ್ರು ಅಫೇರ್ಸ್ ಇದೆಯಾ? ಓ, ನಿಮ್ಮಿಬ್ರಲ್ಲಿ ಏನಾದ್ರು ಅಫೇರ್ಸ್ ಇದೆಯಾ? ಹಾ, ಈ ಕೋರ್ಟ್ ಒಪ್ಪಲ್ಲ. ಯಾಕೋ ನೀನ್ ನೋಡಿದ್ರೆ ಅಫೇರ್ ಇದ್ದಂಗೆ ಇದೆಯಲ್ಲ? ಸರ್, ಇರೋ ಒಂದನ್ನೇ ಮೇಂಟೈನ್ ಮಾಡಕ್ಕಾಗಲ್ಲ. ಎಲ್ರಿಗೂ ಇರೋದು ಒಂದೇ. ನೀವಿಬ್ರು ನನ್ನ ವಿಷಯದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನನ್ನ ಹೆಂಡತಿಗೆ ನಾನೇನಂತ ಚೆನ್ನಾಗಿ ಗೊತ್ತು. ಈ ಬುದ್ಧಿವಂತಿಗೆ ಹೇಗೆ ಅಂದ್ರೆ ಅಂಡರ್ವೇರ್ ತರ ಹಾಕೋಬೇಕು, ಆದ್ರೆ ತೋರ್ಸ್ಕೋಬಾರ್ದು.